ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಹೀರೆಕಾಯಿ ಬಳಸಿ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಪಾತಿಗೆ ಆಗಲಿ, ಪೂರಿಗೆ ಆಗಲಿ, ಗೀ ರೈಸ್, ಜೀರಾ ರೈಸ್, ನಾರ್ಮಲ್ ರೈಸ್ ಜೊತೆನೂ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರೋಂತಹ ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಪಾಲಕ್ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ನೀವು ವಿತೌಟ್ ಪಾಲಕ್ಕು ಸಹ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ, ಬನ್ನಿ ನೋಡೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಚ್ಚಗಾಗಬೇಕು. ಚೆನ್ನಾಗಿ ಇದು ಬಿಸಿ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಮೀಡಿಯಮ್ ಉರಿಯಲ್ಲಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳೋ ಥರ ನೀವು ಕಡಲೆ ಬೀಜನ ಹುರ್ಕೊಳ್ಳುವಾಗ ಸಿಮ್ಮಲ್ಲಿ ಅಥವಾ ಮೀಡಿಯಮಲ್ಲಿ ಹುರ್ಕೊಂಡ್ರೇ ಅದು ರುಚಿ ಜಾಸ್ತಿ ಆಗುತ್ತೆ. ನೀವು ಜೋರುರಿಯಲ್ಲಿ ಬೇಗ ಬೇಗ ಫ್ರೈ ಮಾಡ್ಕೊಂಡ್ಬಿಟ್ರೆ ಮೇಲ್ಗಡೆ ಮಾತ್ರ ಸೀದೋಗುತ್ತೆ, ಕಂಪ್ಲೀಟಾಗಿ ಒಳಗಡೆಯಿಂದ ಬರುವಂತಹ ಟೇಸ್ಟ್ ನಿಮಗೆ ಸಿಗೋದಿಲ್ಲ. ಆದ್ದರಿಂದ ನೀವು ಯಾವಾಗಲೂ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಉರಿಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ನಾನು ಕಂಪ್ಲೀಟಾಗಿ ಸಿಮ್ಮಲ್ಲಿಟ್ಟೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಏನಾದರೂ ಯಾವಾಗಲೂ ಫ್ರೈ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋಂಥವ್ರು ಒಂದೇ ಸಲ ಫ್ರೈ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡು ಯಾವಾಗಾದರೂ ದಿಢೀರಾಗಬೇಕು ಅಂತಲೂ ಹಾಗೂ ಮಾಡ್ಕೋಬೋದು. ಈಗ ನಾನು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ತಣ್ಣಗಾಗಲಿಕ್ಕೋಸ್ಕರ. ಈಗ ಅದೇ ಬಾಣಲಿಗೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಆಯಿಲ್ನ ಸ್ವಲ್ಪ ಕಮ್ಮಿ ತಿನ್ನೋರು ಇನ್ನೊಂದು ಸ್ವಲ್ಪ ಕಮ್ಮಿನೂ ಸಹ ಹಾಕ್ಕೋಬೋದು. ಇಲ್ಲಿ ನನಗೆ ಹಿಡಿಯತ್ತೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಮೊದಲಿಗೆ ಸಾಸಿವೆ ಹಾಕ್ಕೊಂಡಿದ್ದೆ, ಅದು ಚೆನ್ನಾಗಿ ಚಿಟಪಟ ಅಂದಾದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು 2-3 ಹಸಿಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಇಷ್ಟಪಡಲ್ಲ ಅನ್ನೋಂಥವ್ರು ಸ್ಕಿಪ್ ಮಾಡಿ ಖಾರದ ಪುಡಿನ, ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೋದು. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸ್ವಲ್ಪ ಅದಕ್ಕೆ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಇಂಗು ಇಷ್ಟಪಡಲ್ಲ ಅನ್ನೋಂಥವ್ರು ಅದನ್ನು ಸ್ಕಿಪ್ ಮಾಡ್ಬೋದು. ಇಂಗು ಹೆಲ್ತ್ ವೈಸ್ ತುಂಬ ಒಳ್ಳೆಯದು, ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ಮೆಲ್ ವೈಸು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಈಗ ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಮ್ಮ ಚಾನಲಿಂದ ಏನೇ ವಿಡಿಯೋ ಬಂದರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತದೆ. ಈರುಳ್ಳಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಅಂದರೆ ಒಂದು 3/4 ಭಾಗದಷ್ಟು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿಗೆ ಎಲ್ಲ ಫುಲ್ಲು ಆಯಿಲಲ್ಲೇ ಕಲರು ಮಿಕ್ಸಪ್ ಆಗಿ ಚೆನ್ನಾಗಿ ಒಂದೊಳ್ಳೆ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಅರಿಶಿನ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ 1/4 kg ಹೀರೆಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು 1/4 kg ಹೀರೆಕಾಯಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೆ. 1/4 kg ಹೀರೆಕಾಯಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ. ಅರಿಶಿನ ಹಾಕೋದ್ರಿಂದ ವೆಜಿಟೇಬಲ್ಸು ನಾವೆಷ್ಟೇ ಫ್ರೈ ಮಾಡಿದ್ರು ಅದು ಫ್ರೆಶ್ನೆಸ್ನ ಕಳ್ಕೊಳ್ಳೋದಿಲ್ಲ. ಪ್ಲಸ್ ತುಂಬ ಹೆಲ್ತ್ ವೈಸು ಒಳ್ಳೆಯದು. ಕಲರ್ ಶೇಡ್ ಆಗಲ್ಲ ಅಂತಾರೆ. ವೆಜಿಟೇಬಲ್ಸ್ಗೆ ಅರಿಶಿನ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಅದರ ಏನು ನ್ಯಾಚುರಲ್ ಕಲರ್ ಅನ್ನೋದು ಇರುತ್ತೆ ಅದು ಹಾಗೆ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದರಿಂದನೇ ಅರಿಶಿನ ಹಾಕೋದು. ಸೊ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಹೀರೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಮತ್ತೆ ನೆಕ್ಸ್ಟು ಇನ್ನೊಂದು ಸಲ ಉಪ್ಪು ಹಾಕ್ಕೊಳ್ತೀನಿ. ಬಟ್ ಹೀರೆಕಾಯಿಗೆ ಫಸ್ಟೇನು ಜಾಸ್ತಿ ಉಪ್ಪು ಹಾಕಿಬಿಟ್ರೆ ಹೀರೆಕಾಯಿ ಉಪ್ಪು ಆಗೋಗ್ಬಿಡತ್ತೆ. ಗ್ರೇವಿನೇ ಒಂದು ಟೇಸ್ಟು, ಹೀರೆಕಾಯಿ ಒಂದು ಟೇಸ್ಟ್ ಆಗೋಗುತ್ತೆ. ಅದರಿಂದ ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಈಗ ಒಂದು ಪ್ಲೇಟ್ ಮುಚ್ಚಿಟ್ಟು 5-6 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಈಗ ನೋಡಿ, ಪ್ಲೇಟ್ ತೆಗೆದಿದ್ದೀನಿ. ನಾನು ಇಲ್ಲಿ ನೀರು ಹಾಕ್ಕೊಳ್ತಿಲ್ಲ, ಹೀರೆಕಾಯಲ್ಲೇ ನೀರು ಬಿಡತ್ತೆ, ಅದರಿಂದ ನೀರು ಹಾಕ್ಕೊಳ್ಳೋದು ಬೇಡ. ಈಗ ಸ್ವಲ್ಪ ಹೀರೆಕಾಯಿನ ತೆಗೆದ ಆದಮೇಲೆ ಅಂದರೆ ಪ್ಲೇಟ್ ತೆಗೆದಾದ್ಮೇಲೆ ಕಲಿಸ್ಕೊಂಡು ಈಗ 1 ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಲಿಸ್ಕೊಳ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಇದನ್ನು ಒಂದು 5 ನಿಮಿಷ ಬೇಯೋದಕ್ಕೋಸ್ಕರ ಕಂಪ್ಲೀಟಾಗಿ ಬೇಯಬೇಕದು ಚೆನ್ನಾಗಿ. ನೀರೇನು ಹಾಕೋದು ಬೇಡ, ಹೀರೆಕಾಯಲ್ಲೇ ಚೆನ್ನಾಗಿ ನೀರು ಬಿಡತ್ತೆ. ಈಗ ಅದು ಪ್ಲೇಟ್ ಮುಚ್ಚಿಟ್ಟಾದಮೇಲೆ ನಾನೇನು ಮೊದಲೇ ಫಸ್ಟೇ ಹುರಿದಿಟ್ಕೊಂಡಿದ್ದೆ ಕಡಲೆ ಬೀಜ, ಅದನ್ನು ಸಿಪ್ಪೆ ತೆಗೆದು ಒಂದು 5-6
ಎಳೆಯಷ್ಟು ತೆಂಗಿನಕಾಯಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಅದು ಪೇಸ್ಟ್ ಹಾಕಿ ಸೈಡ್ಗೆ ಇಟ್ಕೊಂಡಿದ್ದ ತಕ್ಷಣವೇ ಇಲ್ಲಿ ಟೊಮೆಟೊ ತೆಗೆದು ನೋಡ್ತಿದ್ದೀನಿ. ಹೀರೆಕಾಯಿ ಟೊಮೆಟೊ ಚೆನ್ನಾಗಿ ಬೆಂದೋಗಿದೆ. ಹೀರೆಕಾಯಿಯಲ್ಲಿ ಬಿಟ್ಟಿರೋ ನೀರಿಂದನೇ ಇದು ಚೆನ್ನಾಗಿ ಕಂಪ್ಲೀಟಾಗಿ ಬೆಂದೋಗಿದೆ. ಈಗ ಇದೇನು ಬೆಂದಿದೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಧನಿಯಾನೂ ಸಹ ಫ್ರೈ ಮಾಡಿ ರುಬ್ಕೊಂಡು ಹಾಕ್ಕೋಬೋದು. ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ನನಗೆ ಎಷ್ಟು ಬೇಕೋ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಖಾರದ ಪುಡಿಯಲ್ಲಿ ಧನಿಯಾ ಪುಡಿನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರುವಂಥ ಘಾಟ್ಸ್ ವಾಸನೆ ಏನಿರುತ್ತೆ ಘಾಟ್ಸ್ ಮೇಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ತೆಂಗಿನಕಾಯಿ ಪ್ಲಸ್ ಕಡಲೆ ಬೀಜ ಹುರಿದಿರೋವಂಥದ್ದು ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ತೆಂಗಿನಕಾಯಿ ಇಷ್ಟಪಡಲ್ಲ, ಮಕ್ಕಳಿಗೆ ಹಸಿ ತೆಂಗಿನಕಾಯಿ ಕೊಡಲ್ಲ ಅನ್ನೋ ಅಂಥವ್ರು ಗೋಡಂಬಿನೂ ಸಹ ನೆನೆಸಿ ಹಾಕ್ಕೋಬೋದು. ಅದೂ ಇದೇ ಟೇಸ್ಟ್ ಕೊಡುತ್ತೆ, ಬಟ್ ಇನ್ನೂ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಈಗ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಯಾರಾದರೂ ಪಾಲಕ್ ಇಷ್ಟಪಡಲ್ಲ ಅನ್ನೋಂಥವ್ರು ಈ ರೆಸಿಪಿ ಮಾಡ್ಕೋಬೋದು. ನಿಮಗೆ ಪಾಲಕ್ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಇಲ್ಲ ಅಂದರೆ ನಾವು ಪಾಲಕ್ ಹಾಕೋದೇ ಇಲ್ಲ ಅನ್ನೋಂಥವ್ರು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುವಾಗಲೇ ಚೆನ್ನಾಗಿ ಬೇಯಿಸಿ ಗ್ಯಾಸ್ ಆಫ್ ಮಾಡ್ಕೋಬೋದು. ಈ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಮಕ್ಳಿಗೋಸ್ಕರ ಪಾಲಕ್ ಆ್ಯಡ್ ಮಾಡ್ತೀನಿ ಅನ್ನೋಂಥವ್ರು ಪಾಲಕ್ನ ಬೇಯಿಸಿಟ್ಟು ಅದನ್ನು ರುಬ್ಬಿ ತೊಗೊಂಡಿದ್ದೆ. ಚಪಾತಿಗೆ ಸ್ವಲ್ಪ, ಗ್ರೇವಿಗೆ ಸ್ವಲ್ಪ, ಎರಡಕ್ಕೂ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಪಾಲಕ್ ಬೇಡ ಅನ್ನೋಂಥವ್ರು ಅಲ್ಲೇ ಪಾಲಕ್ ಹಾಕ್ದಿರಾನೆ ಹಾಗೆ ಗ್ರೇವಿ ಮಾಡ್ಕೋಬೋದು. ನಾನು ಚಪಾತಿಗೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಪಾಲಕ್ ಚಪಾತಿ ನೋಡೋದಕ್ಕೆ ಡಿಫ್ರೆಂಟಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಚಾನಲಲ್ಲಿ ಅದ್ರ ಬಗ್ಗೆನೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಪಾಲಕ್ ಚಪಾತಿ ಹೇಗೆ ಮಾಡೋದು ಅನ್ನೋದನ್ನು ನೀವು ನೋಡ್ಬೋದು. ಇಲ್ಲಿ ನಾನು ಏನು ಪಾಲಕ್ ಚಪಾತಿಗೆ ಬೇಯಿಸಿಟ್ಕೊಂಡಿದ್ದೆ ಅದನ್ನೇ ನೀರನ್ನೇ ಸ್ವಲ್ಪ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಚಪಾತಿಗೆ ಈ ನೀರನ್ನ ಹಾಕೋದಿಲ್ಲ, ಬಿಸಿಯಾಗಿರುತ್ತೆ ಅಂತ. ತಣ್ಣೀರಲ್ಲೇ ಚಪಾತಿ ಹಿಟ್ಟನ್ನ ಕಲಿಸೋದ್ರಿಂದ ಈ ನೀರು ವೇಸ್ಟ್ ಆಗಬಾರ್ದು ಅಂತ ಪಾಲಕ್ ಬೇಯಿಸಿದ ನೀರನ್ನೇ ಚೆನ್ನಾಗಿ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಅವರ ರುಚಿಗೆ ತಕ್ಕನಷ್ಟು ಉಪ್ಪನ್ನ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಇನ್ನೊಂದು 5ರಿಂದ 6 ನಿಮಿಷದವರೆಗೂ ಪ್ಲೇಟ್ ಮುಚ್ಚಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಈ ಸಾಗು ನಿಮಗೆ ಪೂರಿಗಾಗಲಿ, ಚಪಾತಿಗಾಗಲಿ, ರೈಸ್ಗಾಗಲಿ, ಜೀರಾ ರೈಸು, ಗೀ ರೈಸ್ ಈ ಥರ ಏನಾದರೂ ಮಾಡಿದಾಗ ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you so much. Thank you for watching this video.